ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಮನೆ ಒಳಗಡೆ ಇಟ್ಟಿದ್ದ ಗಿಡ ಎಲ್ಲ ಹೊರಗಡೆ ಇಡ್ತಾ ಇದ್ವಿ ಬಿಸಿಲಿಗೆ. 15 ದಿನಕ್ಕೆ ಒಂದು ಸಲ ಬಿಸಿಲಿಗೆ ಇಡೋಣ ಅಂದ್ಬಿಟ್ಟು. ಈಗಾಗಲೇ ಒಂದು ಸ್ನೇಕ್ ಪ್ಲ್ಯಾಂಟ್ ಒಂಥರ ಅಲ್ಲೇ ಹೋಗ್ಬಿಟ್ಟಿದೆ, ಒಂದು ಚಿಕ್ಕದು. ಸ್ವಲ್ಪ ಬಿಸಿಲು ಬೀಳ್ತಾ ಇದೆ, ಚೆನ್ನಾಗಿ ಬೆಳೆಯುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ಇತ್ತು, ನಾನು ತೊಗೊಂಬಂದಾಗ ಹಳೆ ಲಾಗಲ್ಲಿ ಶೇರ್ ಮಾಡಿದ್ದೆ. ಈಗ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಸ್ನೇಕ್ ಪ್ಲ್ಯಾಂಟು. ಇನ್ನು ಪಕ್ಕದಲ್ಲೇ ಒಂದೆರಡು ಅದು ಹಾಕಿದ್ರೆ ಸಾಕು, ಗಿಡ ಅದನ್ನೇ ಚಿಗುರ್ಕೊಂಬರ್ತಾ ಇರುತ್ತೆ. ಇನ್ನು ತುಂಬ ಬಿಸಿಲಿದೆಯಲ್ಲ, ಅದಕ್ಕೆ ಮೇಲ್ಗಡೆ ಪಕ್ಷಿಗಳಿಗೆಲ್ಲ ಇಲ್ಲೆಲ್ಲ ಸ್ವಲ್ಪ ಗುಬ್ಬಚ್ಚಿ ಇದೆಲ್ಲ ಜಾಸ್ತಿ ಇದೆ. ಒಂದು ಹಳೆ ಬಾಣಲಿ ಇತ್ತು, ಅದರಲ್ಲಿ ನೀರು ತುಂಬಿ ಮೇಲೆ ಇಟ್ಬಿಡಪ್ಪ ಟೆರೆಸ್ ಮೇಲೆ ಅಂತ ಇಡಿಸಿದ್ದೀನಿ. ಅವಕ್ಕೂ ಬಾಯಾರಿಕೆ ಆಗ್ತಾ ಇರುತ್ತೆ, ಯಾರ ಹತ್ರ ಕೇಳ್ತಾರೆ ಕುಡೀಲಿ ಅಂದ್ಬಿಟ್ಟು. ಅದಾದಮೇಲೆ ಇವತ್ತು ಹೊರಗಡೆ ಹೋಗ್ಬೇಕಿತ್ತು, ಅದಕ್ಕೋಸ್ಕರ ನೇಲ್ ಕಟ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ನೇಲ್ ಕಟ್ ಮಾಡ್ಕೊಳ್ಳೋಕೆ ಬರುತ್ತೆ, ಮಾಮೂಲಿ ಕಟ್ ಮಾಡಿ ಬಿಸಾಕ್ತಾ ಇರ್ತೀನಿ. ಇವ್ರು ಆಗಲ್ಲ, ಶೇಪಾಗಿ ಕಟ್ ಮಾಡ್ತಿರ್ತಾರೆ. ಈ ಪಾರ್ಲರಲ್ಲೆಲ್ಲ ಕಟ್ ಮಾಡ್ತಾರಲ್ಲ, ಅದು ಹೆಂಗೆ ಕಲ್ತ್ಕೊಂಡ್ರೆ ಏನೋ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಮ್ಮ ಅಂದರೆ ಹೆಂಗೆಗೋ ಕಟ್ ಮಾಡ್ಕೊತೀಯ ಅಂತ ಇದು ಮಾಡಿದ್ರು. ನನಗೆ ಬರಲ್ಲಪ್ಪ ಅಂತ ಅಂದಿದ್ದಕ್ಕೆ ಸರಿ ನಾನೇ ಕಟ್ ಮಾಡ್ತೀನಿ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಶೇಪಾಗಿ ಕಾಲು ಬೆರಳ್ದು ಕಟ್ ಮಾಡಿದ್ದಾರೆ. ಅದಕ್ಕೆ ಮುಂಚೆ ನಾನು ಕೈ ಬೆರಳ್ದು ಕಟ್ ಮಾಡ್ಕೊಂಡಿದ್ದೆ. ನೇಲ್ ಕಟ್ ಮಾಡಿ ಶೇಪೆಲ್ಲ ಇದು ಮಾಡಿ ಕಾಯಿ ಕಾಲಿಗೆ ಎರಡಕ್ಕೂ ನೈನ್ ಪಾಲಿಶ್ ಹಾಕ್ತಿದ್ದಾರೆ. ನಾನು ಇತ್ತೀಚೆಗೆ ಏನೂ ಹಾಕೋದಿಲ್ಲ, ಏನಾದರೂ ತುಂಬ ಏನೋ ಫಂಕ್ಷನ್ ಏನೋ ಇತ್ತಂದರೆ ಹಾಕ್ತೀನಿ ಅಷ್ಟೇ. ಅದಕ್ಕೂ ಅಂತಿರ್ತಾರೆ, ಏನು ಯಾವಾಗಲೂ ಈ ಥರ ಇರ್ತೀಯ, ನೈನ್ ಪಾಲಿಶ್ ಹಾಕೋ, ಚೆನ್ನಾಗಿರು, ಏನು ಎಲ್ಲಿ ಬಂದರೂ ಸುಮ್ಮನೆ ಹೆಂಗಂದ್ರೆ ಹಂಗೆ ಬರ್ತಿರ್ತೀಯ ಅಂತಿರ್ತಾರೆ. ಅದು ಏನಾಗಿದೆಯೋ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಎಲ್ಲೋದ್ರೂ ಒಂದೇ ಥರ, ಮನೇಲಿದ್ದರೂ ಒಂದೇ ಥರ, ಈ ಥರ ಆಗ್ಬಿಟ್ಟಿದೆ. ಇನ್ನು ಬೆಳಿಗ್ಗೆನೇ ಅಡುಗೆನೇ ಮಾಡಬೇಡ ಅಂತ ಹೇಳ್ಬಿಟ್ಟು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸ್ತಿರೋದ್ರಿಂದ ನನಗಂತೂ ಹೊರಗಡೆ ಹೋಗಿ ಬಂದಮೇಲೆ ಮನೇಲಿ ಅಡುಗೆ ಮಾಡೋಕ್ಕೂ ಆಗೋಲ್ಲ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅಡುಗೆನೇ ಅಂತಲ್ಲ, ಒಂದು ತಿಂದು ತಟ್ಟೆ ತಿಕ್ಬೇಕಾದ್ರೆ ಅಯ್ಯೋ ಅಂತ ಸಾಕಪ್ಪ ಅನಿಸ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಬಿಸಿಲಿಗೆ ಆಗೋಲ್ಲ ಇತ್ತೀಚೆಗೆ, ಅದಕ್ಕೋಸ್ಕರ ಅಡುಗೆ ಮಾಡೋಣ ಅಂದ್ಬಿಟ್ಟು ಇನ್ನು ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಇವತ್ತು ಈ ಅರಿವೆ ಸೊಪ್ಪು ಚಿಲ್ಕರಿವೆ ಹಾಕಿ ಮಾಡ್ತಾಯಿದ್ದೀನಿ. ಈ ಸೊಪ್ಪು ತುಂಬ ದಿನದಿಂದ ಸಿಕ್ಕಿಲ್ಲ. ದಂಟಿ ಸೊಪ್ಪು ನನಗೇನೋ ಅಷ್ಟೊಂದು ಇಷ್ಟ ಆಗೋಲ್ಲ ಈ ಸೊಪ್ಪಲ್ಲಿ ತಿಂದಷ್ಟು. ಅದಕ್ಕೇ ಇವತ್ತು ನೈಟ್ವರೆಗೂ ಆಗಲಿ, ಇಲ್ಲ ಚಪಾತಿನಾರ ಮಾಡ್ಕೊಬೋದು, ಇಲ್ಲ ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಆಗುತ್ತಲ್ಲ, ಒಳ್ಳೇದಲ್ಲ ಸೊಪ್ಪಿನ ಪಲ್ಯ ಜಾಸ್ತಿ ತಿಂದಷ್ಟು ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ನನ್ನಲ್ಲಿ ರೈಸ್ ಕೂಡ ಇಟ್ಟಿದ್ದೆ, ಇನ್ನು ಸ್ವಲ್ಪ ಬೇಯಬೇಕಷ್ಟೇ. ಇದನ್ನು ಪಕ್ಕದಲ್ಲಿ ಇಟ್ಕೊಂಡು ಸೊಪ್ಪಿನ ಪಲ್ಯಗೆ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ. ಈ ಸ್ವಲ್ಪ ಬೆಂದ ತಕ್ಷಣ ಅನ್ನನೂ ಕೂಡ ರೆಡಿ ಆಗಿಬಿಡುತ್ತೆ. ಮುದ್ದೆ ಏನು ಮಾಡಲ್ಲ, ಬರೀ ರೈಸು, ಸಾಂಬಾರು, ಪಲ್ಯ ಅಷ್ಟೇ. ಇವತ್ತು ಬೇರೆ ಏನು ಮಾಡೋದಕ್ಕೆ ಹೋಗಲ್ಲ ಬಿಸಿಲಿಗೆ. ಗಾಡಿ ಸೌಂಡ್ ಬರ್ತಾಯಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಗಾಡಿ ಸೌಂಡನ್ನ ರೆಕಾರ್ಡನ್ನ ಕಟ್ ಮಾಡಿ ಮತ್ತೆ ರೆಕಾರ್ಡ್ ಮಾಡ್ಬೋದು. ಈ ವಿಡಿಯೋನ ನಾನು 3 ದಿನದ ಹಿಂದೆ ಅಪ್ಲೋಡ್ ಮಾಡಬೇಕಾಗಿದ್ದು. ವಾಯ್ಸ್ ಕೊಡೋಕೆ ಹೋಗ್ತಾಯಿದ್ರೆ ತಗೊತಲ್ಲ, ಹ್ಯಾಂಗ್ ಆಗ್ತಾಯಿದೆ, ಫುಲ್ಲು ಬ್ಯಾಕ್ ಬರ್ತಾಯಿದೆ. 1 ಅವರ್ ಕೂತ್ಕೊಂಡು ವಾಯ್ಸ್ ಕೊಡೋದು ಮತ್ತು ಸ್ಟಾರ್ಟಿಂಗಿಂದ ಕೊಡೋ ಸಾಕಾಗ್ಬಿಟ್ಟು ಬಿಟ್ಬಿಟ್ಟಿದೆ. ಅದಕ್ಕೆ ಇವತ್ತು ಸ್ಟಾಪ್ ಮಾಡ್ತಾಯಿಲ್ಲ, ಗಾಡಿ ಸೌಂಡು ಅದರ ಬಂದ ತಕ್ಷಣ ಹೇಗೆ ಬರುತ್ತೋ ಹಾಗೆ ಕೊಡೋಣ, ಇವತ್ತಾದರೂ ಅಪ್ಲೋಡ್ ಮಾಡೋಣ ವೀಡಿಯೋನ. ಅದಕ್ಕೋಸ್ಕರ ಇನ್ನು ಸೊಪ್ಪಿನ ಪಲ್ಯಕ್ಕೋಸ್ಕರ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಉದ್ದಿನಬೇಳೆನೂ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಸೊಪ್ಪಿನ ಪಲ್ಯ. ಇನ್ನು ಸೊಪ್ಪು ಹಾಕಿದ್ಮೇಲೆ ತಿರ್ಗ್ಸೋಕೆ ಸ್ವಲ್ಪ ಕಷ್ಟ ಆಯಿತು, ಚಿಕ್ಕ ಬಾಣಲಿ ಬೆಂದಮೇಲೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ಅದೇನೇ ಬೆಂದಮೇಲೆ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಬೇಕಿರೋ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಬೋದು, ಇಲ್ಲಾಂದರೂ ಹಾಗೆ ಸೊಪ್ಪಲ್ಲಿರೋ ನೀರಲ್ಲೇ ಸೊಪ್ಪು ಇಕ್ಕೊಳ್ಳುತ್ತೆ. ಇನ್ನು ಅನ್ನ ಆದಮೇಲೆ ಗಂಜಿನ ಬಸ್ಕೊತಾ ಇದ್ದೀನಿ. ಇವತ್ತು ಅಡುಗೆ ಅಲ್ವಾ, 12 ಗಂಟೆ ಆಗಿದೆ, ಇನ್ನು ಏನು ಮಾಡಿಲ್ಲ ನಾನು. ಅದಕ್ಕೆ ಅನ್ನ ಬಸ್ತಿದ್ದು ಗಂಜಿನ ಸ್ವಲ್ಪ ಕುಡಿಯೋಣ ಒಂದೊಂದು ಗ್ಲಾಸು, ತುಂಬ ಚೆನ್ನಾಗಿರುತ್ತೆ ಈ ಥರ ಕುಡಿಯೋದಕ್ಕೆ. ಅದಕ್ಕೆ ಇಬ್ರಿಗೂ ಒಂದೊಂದು ಗ್ಲಾಸ್ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಬೆಂದಿರೋ ಅನ್ನನ ಸೇರಿಸ್ಕೊತೀನಿ. ಪ್ಲೈನ್ ಕುಡಿಯೋದಕ್ಕಿಂತ ಒಂದು ಸ್ವಲ್ಪ ಅನ್ನ ಸಿಕ್ಕಿದ್ರೆ ಕುಡಿಬೇಕಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತುಂಬ ರುಚಿಯಾಗಿತ್ತು ಗಂಜಿ. ನಿಮ್ಗೇನಾರು ಈ ಥರ ಗಂಜಿ ಇಷ್ಟ ಆಗುತ್ತಾ ಏನು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಗಂಜಿ ಎಲ್ಲ ಕುಡಿದು ಬರೋ ಅಷ್ಟರಲ್ಲೆಲ್ಲ ಸೊಪ್ಪು ಬೆಂದಿತ್ತು ಸಾಫ್ಟಾಗಿ. ಇನ್ನು ಸ್ವಲ್ಪ ನೀರಿತ್ತು, ಅಷ್ಟರಲ್ಲಿ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ನಮ್ಮಲ್ಲಿ ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಅಂಗಡಿಯಿಂದ ತರಿಸ್ಕೊಂಡಿದ್ದೀನಿ. ಸದ್ಯದಲ್ಲೇ ಮಾಡಬೇಕು, 1 ತಿಂಗಳು 2 ತಿಂಗಳಿಗೆ ಆಗೋಷ್ಟು ಮಿಕ್ಸಿಯಲ್ಲೇ ಮನೇಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಮಿಷಿನಲ್ಲಿ KG ಗಟ್ಟಲೆ ಹುರಿದು ಈ ಥರ ಮಾಡಿಸೋದಕ್ಕಿಂತ ಕಡಿಮೆ ಸಾಮಗ್ರಿ ಬಳಸಿ ಮನೇಲಿ 1-2 ತಿಂಗಳಿಗೆ ಆಗೋ ಥರ ಮಾಡಿಸಿ ಇಟ್ಕೊತೀನಿ. ನಿಮ್ಗೇನಾದರೂ ಸಾಂಬಾರು ಪುಡಿ ರೆಸಿಪಿ ಶೇರ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ, ಯೂಸ್ ಆಗುತ್ತೆ ಕೆಲಸಕ್ಕೆ ಹೋಗೋರಿಗೆ. ಮಿಕ್ಸಿ ಜಾರಲ್ಲೇ 1 ತಿಂಗಳಿಗೆ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಅಂತ ಅಂದ್ಬಿಟ್ಟು ಆ ರೀತಿನ ನಾನು ಮಾಡ್ಕೊಳ್ಳೋದು. ಇನ್ನು ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಕೊನೆಯಲ್ಲಿ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಸೈಡಿಗೆ ಇಟ್ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಇನ್ನು ಸಾಂಬಾರಿಗೆ ಅಂತೇಳಿ ಮೊಟ್ಟೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಬೇಗ ಆಗೋದು ಅಂದರೆ ಇದೇನೆ, ಯಾವುದು ಬೇಳೆ ಬೇಯಿಸಿ ತರಕಾರಿ ಬೇಯಿಸಿ ಈ ಥರ ಇರೋದೇ ಇಲ್ಲ. ಅದಕ್ಕೆ ಏನಾದರೂ ನನಗೆ ಇಂಟ್ರೆಸ್ಟ್ ಇಲ್ಲ, ರುಚಿಯಾಗೂ ತಿನ್ನಬೇಕು ಅಂದರೆ ಮೊಟ್ಟೆ ಸಾರು ಮಾಡಿಬಿಡ್ತೀನಿ ಬೇಗನೆ.
ಇನ್ನೊಂದು ಮೊಟ್ಟೆ ಸಾರಿಗೆ ಒಂದು ಬಾಣಲೆಲಿ ಎಣ್ಣೆ, ಸ್ವಲ್ಪ ಕಸೂರಿ ಮೇಥಿ, ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿರೋಂಥ ಮಸಾಲೆ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ರುಬ್ಬಿ ಸೇಮ್ ನಾನ್ ವೆಜ್ ಮಸಾಲೆನ ರುಬ್ಕೊಳ್ಳೋದಷ್ಟೇ. ಹಾಕ್ಬಿಟ್ಟು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸ್ಕೊಳ್ಳೋದು. ಕುದ್ಮೇಲೆ ಮೊಟ್ಟೆನ ಒಡೆದು ಈ ಥರ ಬಿಟ್ಟರೆ ಮೊಟ್ಟೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಒಂದು ನಿಮಿಷ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಇಟ್ಬಿಟ್ರೆ ಆಯಿತು, ಮೊಟ್ಟೆ ಬೇಯುತ್ತೆ. ಇನ್ನು ರೈಸು, ಬಿಸಿ ಬಿಸಿ ರೈಸು, ಈ ಬಿಸಿಲಿಗೆ ಬಿಸಿ ಊಟನೇ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ದಿನದಿಂದ ಹೇಗಿತ್ತಂದರೆ ಬಿಸಿ ಊಟ ಮಾಡೋಣಪ್ಪ ಅನ್ನೋ ಥರ ಆಯಿತು. ಈಗಾಗಲೇ ಬಿಸಿನ ಬೇಡ ಅನ್ನೋ ಥರ ಆಗಿದೆ. ಎಷ್ಟು ಬೇಗ ಬೇಗ ನಮಗೇ ಕಾಲ ಎಷ್ಟು ಚೇಂಜ್ ಆಗೋಗುತ್ತೆ. ಚಳಿ, ಈಗಾಗಲೇ ಬೇಸಿಗೆಗಾಲ. ಇನ್ನು ಊಟನೂ ಕೂಡ ಮಾಡಿಕೊಂಡು ಹೊರಗಡೆ ಹೋಗೋದಿದೆ ಸ್ವಲ್ಪ, ಅದಕ್ಕೋಸ್ಕರ ರೆಡಿ ಆಗಬೇಕು. ಅದಕ್ಕೆ ಮುಂಚೆ ಒಂದು ಲೆಕ್ಕ ಬರೆದಿಟ್ಬಿಡೋಣ ಈ ತಿಂಗಳದು ಅಂತೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ಇದನ್ನು ನಾನು ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಜನವರಿಲಿ, ಮನೆ ಖರ್ಚು ಪ್ರತಿಯೊಂದೂ ಬರೀಬೇಕಿದ್ಮೇಲೆ ಅಂತ. ನಾನು ಬರೀಲೇ ಇಲ್ಲ, ಜನವರಿಲಿ ಸ್ಟಾರ್ಟ್ ಮಾಡ್ಕೊಂಡವಳು. ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ಒಂದು 5-6 ತಿಂಗಳಾಯ್ತು ಅನಿಸುತ್ತೆ. 5-6 ತಿಂಗಳಿಂದ ಬರಿತಾಯಿದ್ದೀನಿ. ಲೆಕ್ಕ ಬರೆದ್ಮೇಲೆ ಗೊತ್ತಾಗ್ತಾ ಇರೋದು ಇರೋದಿಬ್ಬರಿಗೆ ಏನಪ್ಪ ದೇವರೇ ಇಷ್ಟೊಂದು ಖರ್ಚು ವೇಸ್ಟಾಗಿ ಖರ್ಚಾಗ್ತಾಯಿದೆಯಾ ಅಂತ ಅನ್ನಿಸ್ತಾ ಇದೆ. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಅಂದರೆ ಏನಕ್ಕೆ ಲೆಕ್ಕ, ಇಬ್ಬರು ಏನು ಖರ್ಚು ಮಾಡಿಬಿಡ್ತೀವಿ, ಹಾಗೂ ಮಾಡಿದ್ರೆ ನಮಗೆ ಅಲ್ವಾ, ಈ ಥರ ಒಂದು ಮೈಂಡ್ಸೆಟ್ ಇತ್ತು. ಲೆಕ್ಕ ಬರೆದ್ಮೇಲೆ ಗೊತ್ತಾಗಿದ್ದು ವೇಸ್ಟ್ ಖರ್ಚು ಎಲ್ಲಾಗ್ತಾಯಿದೆ, ಯಾವುದನ್ನು ಕಂಟ್ರೋಲ್ ಮಾಡಬೇಕಂತ. ಈ ತಿಂಗಳು ಒಂದಷ್ಟು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಹೋದ ತಿಂಗಳು ಆಗಿದ್ದಕ್ಕಿಂತ ಖರ್ಚನ್ನ ಅರ್ಧದಷ್ಟು ಈ ತಿಂಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಉಳಿತಾಯ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಅದನ್ನು ನಾನು ನೆಕ್ಸ್ಟ್ ಮಂತ್ ಶೇರ್ ಮಾಡ್ತೀನಿ. ನಿಮ್ಮ ಪ್ರಕಾರ ಇರೋದಿಬ್ಬರಿಗೆ ನಮ್ಮ ಮನೇಲಿ ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಅಂತೇಳಿ ಕಮೆಂಟ್ ಮಾಡಿ ಗೆಸ್ ಮಾಡಿ. ನಾನು ನೆಕ್ಸ್ಟ್ ಯಾವಾಗಾದ್ರೂ ನಿಮಗೆ ಶೇರ್ ಮಾಡ್ತೀನಿ. ನೀನು ಹೊರಗಡೆ ಹೋಗಿದ್ವಲ್ಲ, ಕರ್ಬೂಜ ಹಣ್ಣು ತೊಗೊಂಬಂದಿದ್ದೆ, 50 ರೂಪಾಯಿಗೆ 2 kg ಅಂದ್ಬಿಟ್ಟು ಈ 3 ತೊಗೊಂಬಂದಿದ್ದೆ ಸಾಕು. ಮಿಕ್ಸಿ ಜಾರು ಬ್ಲೇಡು ಹೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ಟೈಟ್ ಮಾಡಿಬಿಡಪ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಟೈಟ್ ಮಾಡೋಕೆ ಕೊಟ್ಟಿದ್ದೀನಿ. ಇನ್ನು ಬೇಸಿಗೆಗಾಲ ಜ್ಯೂಸು, ಮಜ್ಜಿಗೆ ಇದನ್ನೆಲ್ಲ ಮಾಡ್ತಾಯಿರ್ತೀವಿ. ಈ ಮಿಕ್ಸಿ ಜಾರು ಬೇಕೇ ಬೇಕು ನಮಗೆ. ಏನು ಸಿಪ್ಪೆ ಸಮೇತ ಹಂಗೆ ಹಾಕ್ಬೇಕಾ? ಏನಣ್ಣ ಇದನ್ನ ಒಂದೊಂದು ರನ್ ಹಿಂಗೆ ಹಾಕ್ಬೇಕಾ? ಆ ಥರ ಹಾಕಿದ್ರೆ ಜ್ಯೂಸ್ ಆಗುತ್ತಪ್ಪ. ಏನು ನೋಡ್ತಾ ಇದ್ದೀಯ, ಏನಾಗಿದೆ, ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಸೂಪರ್ ಆಗಿದೆ ಹಣ್ಣು. ಬಿಸಿಲಲ್ಲಿ ಬಂದಿದ್ದೀವಿ ಅಂತ ಜ್ಯೂಸ್ ಮಾಡಿಕೊಡ್ತಾ ಇದೆಯಾ? ಈ ಥರ ಮಾಡ್ಕೊ ಮಧ್ಯದಲ್ಲಿ, ಹಿಂಗೆ ಈಸಿ ಆಗುತ್ತೆ ಆ ಥರ. ಸ್ವೀಟ್ ಜಾಸ್ತಿ ಹಾಕ್ಬೇಡಮ್ಮ. ಈಗ ಜ್ಯೂಸಿಗೆ ನೀನು ಏನೇನು ಹಾಕ್ತೀಯ ಒಂದು ಸ್ವಲ್ಪ ಹೇಳು, ಡಿಸ್ಪ್ಲೇ ಮಾಡು. ಜ್ಯೂಸಿಗ ಮಾಮೂಲಿ ಜ್ಯೂಸ್ ಮಾಡಿದ್ರೆ ಸಕ್ಕರೆ, ಬಾದಾಮ್ ಪೌಡರ್ ಹಾಕ್ಬೇಕಾ? ಕರೆಕ್ಟಾಗಿ ಹೇಳಿ, ಏನು ಜ್ಯೂಸು, ಈ ಜ್ಯೂಸಿಗೆ ಏನೇನು ಹಾಕಿ ಜ್ಯೂಸ್ ಮಾಡ್ತೀಯ ಅಂತ ಸಾಕು. ಬೇಗ ಬೇಗ ಮಾತಾಡಬೇಕು, 1 ಅವರ್ಗೆ ಒಂದು ಮಾತಾಡಿದ್ರೆ. ಒಂದು ಏಲಕ್ಕಿ, ಗೋಡಂಬಿ, ಅಲ್ಲ ಗೋಡಂಬಿ, ಆಮೇಲೆ ಹಾಲು, ಐಸ್ ಕ್ಯೂಬು, ಸಕ್ಕರೆ. ಅಪ್ಪ ಭಗವಂತ, ಗೋಡಂಬಿ ಏನು ಹಾಕ್ಬೇಡ, ಬರೀ ಹಾಲು ಹಾಕಿ ಮಾಡು ಸಾಕು. ಗೋಡಂಬಿ ಚೆನ್ನಾಗಿರುತ್ತಲ್ಲ, ಗೋಡಂಬಿ ಹಾಕಿದ್ರೆ ಸಾಕು, ಹಾಲೇ ಹಾಕಿರ್ತೀಯಲ್ಲ. ಐಸ್ ಕ್ಯೂಬ್ ಆಗಿದೆಯಾ ನೋಡ್ಲಾ? ಆಗಿಲ್ಲ, ನೋಡ್ದಾ? ನೋಡಿದೆ. ಶುಗರ್ ಮಾತ್ರ ಒಂದೇ ಒಂದು ಪೀಸ್ ಕೊಡು, ತಿಂತೀನಿ ಪ್ಲೀಸ್. ಕೊಡ್ತೀನಿ, ಹೇಗಿರುತ್ತೆ ತಿಂತೀನಿ ಸಾಕು, ಜಾಸ್ತಿ ತಿಳಾಕ್ಬೇಡ. 1 ಹಣ್ಣು ಫುಲ್ ಹಾಕ್ತೀಯಾ? ಗಟ್ಟಿ ಆಗುತ್ತಲ್ಲ ಜಾಸ್ತಿ. ಇವತ್ತೇ ಹೇಳಿದ ತಕ್ಷಣ ಬಂದು ಜ್ಯೂಸ್ ಮಾಡ್ತಾ ಇರೋದು ನೀನು. ಮಾಡಿಕೊಟ್ಟಿದ್ಯಾ, ತುಂಬ 1 ವರ್ಷ ಆಯ್ತು ಅನಿಸುತ್ತೆ. ಹೌದು ತಾನೆ? 1 ವರ್ಷ ಆಯಿತು ನೀನು ಜ್ಯೂಸು ಏನೋ ಮಾಡಿಕೊಟ್ಟು. ಕೈಗೆ ಸಿಗಲ್ವಲ್ಲ ನೀನು, ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಯಾ. ಸ್ವಲ್ಪ ಏನೋ ಒಂಥರ ಅಲ್ಲ, ಜ್ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಟೇಸ್ಟ್ ಒಂದ್ಸಲ. ಸರಿ, ಬೇಗ ಮಾಡ್ಕೊಂಬಾ. ಸರಿ, ಹೋಗ್ತೀನಿ ಬರ್ತೀನಿ. ಏನೇನು ಹಾಕ್ಬೇಡಮ್ಮ,
ಶುಗರ್ ಹಾಕು, ಹಾಲು ಹಾಕು, ಐಸ್ ಕ್ರೀಮ್ ಹಾಕು, ಒಂದು ಏಲಕ್ಕಿ ಹಾಕು, ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಸಾಕು, ಗೋಡಂಬಿ ಎಲ್ಲ ಏನು ಬೇಡ, ಸರಿನಾ? ಸ್ವಲ್ಪ ತೆಳ್ಳು ಮಾಡ್ಕೊಂಬ, ತುಂಬ ಗಟ್ಟಿ ಬೇಡ. ಸರಿ. ಅಷ್ಟೇ. ಅದು ದೊಡ್ಡದಾಗಿ ಹಾಕು, ಏನು ಚಿಕ್ಕದಾಗಿ ಹಾಕ್ಬೇಕಂತೇನಿಲ್ಲ. ಟೈಟ್ ಮಾಡಿದೆ ತಾನೇ ಬ್ರೆಡ್ ಕ್ಲೀನಾಗಿ? ಹಾಂ, ಟೈಟ್ ಆಗಿದೆ. ಮತ್ತಾಮೇಲೆ ಮೊನ್ನೆ ಥರ ಬಿಚ್ಕೊಂಡ್ಬಿಟ್ರೆ ರುಬ್ಬೇಕಾರೆ. ಆದರೂ ಪುಣ್ಯ ಮಾಡಿದೆಯಲ್ಲ ನೀನು, ರುಬ್ಬೇಕಾರೆ ಕರೆಂಟ್ ಹೊರಟೋಯ್ತು. ಏನಿದು ಮೇಲ್ಗಡೆ ಹಾಕೊಂಬಂದಿರೋದು? ಅದಾ ಬಾದಾಮಿ ಗೋಡಂಬಿ ಎಲ್ಲ ಹಾಕೊಂಬಂದಿದ್ಯಾ? ಅಲ್ಲ, ಕಟ್ ಮಾಡಿಬಿಟ್ಟು ಕರಿಬೇವು, ಕೊತ್ತಂಬರಿ, ಪುದೀನ. ಇಲ್ಲಿ ನಾನು ನೋಡಲಿಲ್ಲ ಫಸ್ಟಿಗೆ. ಬಾದಾಮಿ ಗೋಡಂಬಿ ಎಲ್ಲ ಹಾಕೊಂಬಂದು, ಅಯ್ಯೋ ದೇವರೇ, ಯಾರ ಕರ್ಬೂಜ ಹಾಕೊಬೋದು, ಅದು ಅವ್ರವ್ರು ಇಷ್ಟು. ಹೇಗಿದೆ ನೋಡ್ತೀನಿ. ಅದು ಅಡಿಷನಲ್ಲು. ಖುಷಿ ಆಗ್ಬಿಟ್ಟೆ ಅಲ್ಲ, ಕರೆಂಟ್ ಹೋಯ್ತಲ್ಲಪ್ಪ ಅರ್ಧ ಬರ್ಧ ಅಂತ. ನೀವೇನೋ ಕೆಲಸ ಮಾಡ್ಬೇಕಾದ್ರೆ ಜಸ್ಟ್ ಒಂದು 4 ರೌಂಡು ಅಷ್ಟೇ. ಅದೇ ನಾವು ಅಡುಗೆ ಮಾಡ್ಬೇಕಾದ್ರೆ ಕರೆಂಟ್ ಹೊರಟೋದ್ರೆ ಸಾಕು, ಎಸ್ಕೇಪ್ ಆಗ್ಬೋದು ಅಂದ್ರೆ ಆಗೋಕ್ಕಾಗಲ್ಲ. ಚಿಯರ್ಸ್. ಹೇಗಿದೆ? ಶುಗರ್ ಕಮ್ಮಿ ಇಲ್ಲ? ಶುಗರ್ ಸ್ವಲ್ಪ ಕಮ್ಮಿ, ಪರವಾಗಿಲ್ಲ. ಕಡಿಮೆ ಇದ್ರೂ ಓಕೆ. ನೀನು ಜಾಸ್ತಿ ಹಾಕ್ಬಿಡ್ತೀಯ. ಚೆನ್ನಾಗಿದೆ ಇದು ಒಂಥರ. ಇದೇ ಫಸ್ಟ್ ನಾವು ಈ ಥರ ಕರ್ಬೂಜ ಜ್ಯೂಸ್ಗೆ ಹಾಕಿರೋದು. ಬಾದಾಮಿ ಗೋಡಂಬಿ ಸಿಗ್ತಾ ಇರೋದಲ್ಲ. ಐಸ್ ಕ್ರೀಮ್ ಆಗಲಿಲ್ಲ ಕೊನೆಗೂ. ಚೆನ್ನಾಗಿದೆ. ಈ ಬೇಸಿಗೆಗಂತೂ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು, ಅದಕ್ಕೆ ಮಾಡಿಕೊಟ್ಟಿರೋದು. ಇಲ್ಲಾಂದ್ರೆ ಏನು ಮಾಡಿಕೊಡ್ತಿದ್ರು. ಕರ್ಬೂಜ ಜ್ಯೂಸ್ ಕುಡಿಬೇಕು ಅಂತ ಊಟ ಮಾಡಿಲ್ವಾ? ನಾನು ಊಟ ಮಾಡಿಲ್ಲ ಅಂದ್ಬಿಟ್ಟು ನೀನು ಕರ್ಬೂಜ ಹಣ್ಣು ತೊಗೊಂಬಂದಿದ್ದು. ಹೊರಗಡೆ ಹೋಗಿದ್ದಲ್ಲ, ಊಟನೂ ಕೊಡಿಸಿಲ್ಲ, ಏನೂ ಕೊಡಿಸಿಲ್ಲ. ಹೊಟ್ಟೆ ಅಷ್ಟು ಆಗ್ತಿದ್ದೇನೆ ಇದಕ್ಕೆ. ನೀನು ಕಾಫಿ ಕುಡಿಯೋ ಬದಲು ಇದನ್ನು ಕುಡಿಯೋಣ ಅಂದ್ಬಿಟ್ಟು ಮಾಡಿಕೊಟ್ಟಿರೋದು. ಹಾಲು ಸ್ವಲ್ಪ ಇತ್ತು, ಇಲ್ಲಾಂದರೆ. ಥ್ಯಾಂಕ್ ಯು ಚಿನಿ, ಮಾಡಿಕೊಟ್ಟಿದ್ದಕ್ಕೆ. ಇನ್ನು ನಮ್ಮ ಕಾರು ರಿಪೇರಿ ಬಗ್ಗೆ ವಿಚಾರಿಸೋಣ ಅಂತ ಶೋರೂಮ್ಗೆ ಹೋಗಿದ್ದು. ಅಲ್ಲಿ ಏನಂತ ಹೇಳೋದು ಅಂದರೆ, ನಮ್ಮ ಇನ್ಸೂರೆನ್ಸಲ್ಲಿ 60% ಅಷ್ಟೇ ಕಟ್ಟಾಗೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇನ್ಸೂರೆನ್ಸ್ ನೀವೇನಾದರೂ ಮಾಡಿಸ್ತೀನಿ ಅಂತ ಅಂದರೆ ಜೋಪಾನವಾಗಿ ಎಲ್ಲ ವಿಚಾರಿಸಿ ಹುಷಾರ ಮಾಡಿ. ಯಾಕಂದ್ರೆ ನಾವು ಆನ್ಲೈನಲ್ಲಿ ಮಾಡಿಸಿದ್ರಿಂದ ನಮಗೆ ಗೊತ್ತಾಗಲಿಲ್ಲ, ಇದೇ ಫಸ್ಟ್ ಅಲ್ಲ. ಇನ್ಮೇಲೆ ನೆಕ್ಸ್ಟು ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಬೇರೆ ಎಲ್ಲ ವಿಚಾರಿಸಿ ಫುಲ್ಲು ಬಾಡಿಗೆಲ್ಲ ಮಾಡಿಸ್ಬೇಕು. ಅವರು ಆನ್ಲೈನಲ್ಲಿ ಮಾಡಬೇಕಾದ್ರೆ ನಮ್ಗೆ ಅವರು ಡೀಟೇಲ್ಸಾಗಿ ಹೇಳಿಲ್ಲ, ನಮಗೂ ಗೊತ್ತಿರಲಿಲ್ಲ. ಅದರಿಂದ ಈ ಸಲ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರು. ನೋಡಬೇಕು ಎಲ್ಲಿ ಮಾಡಿಸೋದೇನು ಅಂತ. ಇನ್ನು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.